ಕೋಲಾರ ಕಾಂಗ್ರೆಸ್ನಲ್ಲಿ ಕೊನೆಗೂ ಭಿನ್ನಮತ ಶಮನ ಆಗಿದೆ. ಅಭ್ಯರ್ಥಿ ಗೆಲ್ಲಿಸುವ ಹೊಣೆ ಮುನಿಯಪ್ಪ ಹಾಗೆ ರಮೇಶ್ ಕುಮಾರ್ ಹೆಗಲಿಗೆ ಬಿದ್ದಿದೆ. ಕೋಲಾರದಲ್ಲಿ ಏನು ಕಾಂಗ್ರೆಸ್ನಲ್ಲಿ ಅಸಮಾಧಾನಗಳಿದ್ವು. ಮುನಿಯಪ್ಪ ಆ್ಯಂಡ್ ರಮೇಶ್ ಕುಮಾರ್ ಟೀಮ್ ನಡುವೆ ಕಚ್ಚಾಟ ನಡೀತಾ ಇತ್ತು. ಈಗ ಹೈಕಮಾಂಡ್ ಅದಕ್ಕೆ ಮದ್ದು ಕೊಟ್ಟಿದೆ. ಗೌತಮ್ ಪರವಾಗಿ ಮತ ಕೇಳಬೇಕು ಅಂತ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ದಾರೆ. ಸಚಿವರಾಗಿ ನೀವು ಪೂರ್ಣ ಪ್ರಮಾಣದ ಎಫರ್ಟ್ ಹಾಕಬೇಕು, ಇಲ್ಲವಾದ್ರೆ ಸಚಿವ ಸ್ಥಾನಕ್ಕೆ ಕುತ್ತು ಅಂತ ಹೇಳಿ ರಾಹುಲ್ ಗಾಂಧಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೋಲಾರ ಸಮಾವೇಶದಲ್ಲಿ ಮುನಿಯಪ್ಪಗೆ ರಾಹುಲ್ ನೇರವಾಗಿ ಟಾಸ್ಕ್ ಕೊಟ್ಟಿದ್ದಾರೆ. ಹೀಗಾಗಿ ಗೆಲ್ಲಿಸಿಕೊಂಡು ಬರಲೇಬೇಕಾದಂಥ ಅನಿವಾರ್ಯತೆಗೆ ಸಚಿವರು ಸಿಕ್ಕಾಕೊಂಡಿದ್ದಾರೆ. ನೋಡಿ, ಭಿನ್ನಮತ ಅಂತೂ ಇತ್ತು. ಈಗ ರಾಹುಲ್ ಗಾಂಧಿ ಕೋಲಾರಕ್ಕೆ ಬಂದಿದ್ರು. ಮೊನ್ನೆ ನೇರವಾಗಿ ಮುನಿಯಪ್ಪ ಅವ್ರ ಕರೆದು ಮಾತಾಡಿದ್ರು. ನೋಡಿ, ಅಭ್ಯರ್ಥಿ ಅಂತೂ ಘೋಷಣೆ ಆಗಿದೆ. ಗೌತಮ್ ಪರವಾಗಿ ನೀವು ಮತಯಾಚನೆ ಮಾಡಲೇಬೇಕು, ಇಲ್ದಿದ್ರೆ ನಿಮ್ಮ ಸಚಿವ ಸ್ಥಾನಕ್ಕೆ ಕುತ್ತು ಬರೋದು ಗ್ಯಾರಂಟಿ. ನೇರವಾಗಿ ಹೇಳಿದ್ದಾರೆ. ಹಾಗಾಗಿನೇ ಗೆಲ್ಲಿಸಿಕೊಂಡು ಬರಲೇಬೇಕಾದಂಥ ಒಂದು ಅನಿವಾರ್ಯತೆ ಮುನಿಯಪ್ಪನವ್ರಿಗೆ ಸೃಷ್ಟಿಯಾಗಿದೆ. ರಮೇಶ್ ಕುಮಾರ್ ಆ್ಯಂಡ್ ಟೀಮ್ ಆಲ್ರೆಡಿ ಅವರು ಗೌತಮ್ ಕುಮಾರ್ ಪರವಾಗಿ ಅಖಾಡಕ್ಕೆ ಇಳಿದಿದ್ದಾರೆ. ಮುನಿಯಪ್ಪನವರು ಅಷ್ಟೇ ಹೇಳಿದರು, ನಾನು ಪ್ರಚಾರಕ್ಕೆ ಹೋಗ್ತೀನಿ, ಗೌತಮ್ ಪರವಾಗಿ ಕಣಕ್ಕೆ ಇಳಿತೀನಿ ಅಂಥೇಳಿ, ಅಂದರೆ ಅಖಾಡಕ್ಕೆ ಇಳಿದು ಕ್ಯಾಂಪೇನ್ ಮಾಡ್ತೀನಿ ಅಂತ. ಅವರಿಗೆ ಚಿಕ್ಕಬಳ್ಳಾಪುರ ಜವಾಬ್ದಾರಿ ಕೂಡ ಕೊಟ್ಟಿದ್ದಾರೆ. ಅವರು ಈ ಹಿಂದೆ 7 ಬಾರಿ ಸಂಸದರಾಗಿ ಆಯ್ಕೆ ಆದಂಥವ್ರು. ಅವ್ರಿಗೆ ಹೊಣೆ ಇದೆ, ಅವ್ರದ್ದೇ ಆದಂಥ ವೋಟ್ ಬ್ಯಾಂಕ್ ಇದೆ. ಅಲ್ಲೇನಾದರೂ ಗೌತಮ್ ಕುಮಾರ್ಗೆ ಹಿನ್ನಡೆ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ನೇರವಾಗಿ ಮುನಿಯಪ್ಪನವ್ರನ್ನ ಹೊಣೆಗಾರನಾಗಿ ಮಾಡಬಹುದು. ಸಮಾವೇಶದಲ್ಲಿ ನೇರವಾಗಿ ರಾಹುಲ್ ಗಾಂಧಿ ಅವರು ಮುನಿಯಪ್ಪನವ್ರನ್ನ ಕರೆದು ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದಾರೆ.